ಅರ್ಚನಾ ಉಡುಪ ಅವರು ಮೊದಲಕ್ಕಿಂತ ಇವಾಗ ಅವ್ರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ, ಔಟ್ಲುಕ್ ಫುಲ್ ಚೇಂಜ್ ಆಗಿದೆ. ಇದಕ್ಕೆ ಕಾರಣ ಏನು? ನಾನು ಯಾವಾಗಲೂ ಎಲ್ಲರೂ ಇಂದಿರಾ ಗಾಂಧಿ ಅಂತಾನೆ ಕರೆಯೋರು. ಸಿಂಗಿಂಗ್ ರಿಯಾಲಿಟಿ ಶೋ ಜಡ್ಜ್ ಕೂಡ ಆಗಿದೆ. ಒಬ್ಬ ಜಡ್ಜ್ ಆಗಿ ಏನ್ ನೋಡ್ತೀರಾ ಕಂಟೆಸ್ಟೆಂಟ್ ಅಲ್ಲಿ? ನಾನು ಪರ್ಫೆಕ್ಟ್ ಅಲ್ಲ, ನಾನು ತಪ್ಪು ಹಾಡ್ಬೋದು. ಆ ಸೀಟಲ್ಲಿ ಕೂತ್ಕೊಂಡ ತಕ್ಷಣ ಐ ಆಮ್ ನಾಟ್ ದಿ ಅಲ್ಟಿಮೇಟ್ ಅನ್ನೋದು ಗೊತ್ತಿರಬೇಕು. ಈಗ ನೀವು ಸಿಂಗರ್ ಹೌದು, ಮ್ಯೂಸಿಕ್ ಕಂಪೋಸರ್ ಕೂಡ ಹೌದು. ಸೊ ಮ್ಯೂಸಿಕ್ ಕಂಪೋಸರ್ ಆದಾಗ ಯಾವ ರೀತಿ ಚಾಲೆಂಜಸ್ಗಳು ಇರುತ್ತೆ? ಆ ಕವಿ ಏನು ಬರ್ದಿರ್ತಾರಲ್ಲ, ಅವರು ಯಾವ ಭಾವನೆ ಯಾವ ಉದ್ದೇಶ ಇಟ್ಕೊಂಡು ಬರ್ದಿರ್ತಾರೆ ಅದಕ್ಕೆ ನಾವು ಭಂಗ ತರಬಾರ್ದು. ಆ ರೀತಿಯಲ್ಲಿ ಕಂಪೋಸ್ ಮಾಡಬೇಕು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ಈ ಹಾಡನ್ನು ಅವ್ರಿಗೆ ಕಂಪೋಸ್ ಮಾಡಿ ಅಲ್ಲಿ ಅವ್ರ ಎದುರಿಗೆ ಕೂತ್ಕೊಂಡು ಹಾಡಿದಾಗ ಅವರು ಕಣ್ಣಲ್ಲಿ ನೀರಿತ್ತು. ಕಳೆದ 5-6 ವರ್ಷದ ಹಿಂದೆ ಅರ್ಚನಾ ಉಡುಪ ಅವರು ಮೊದಲಕ್ಕಿಂತ ಇವಾಗ ಅವ್ರ ಫಿಸಿಕಲ್ ಟ್ರಾನ್ಸ್ಫಾರ್ಮೇಶನ್ ಆಗಿದೆ, ಔಟ್ಲುಕ್ ಫುಲ್ ಚೇಂಜ್ ಆಗಿದೆ. ಇದಕ್ಕೆ ಕಾರಣ ಏನು ಅಂದ್ರೆ ಪ್ರಯತ್ನಪೂರ್ವಕವಾಗಿ ಮಾಡಿದ್ದೋ ಹೊಸತನ ಅಂತ? ಓವರ್ ಲುಕ್. ಕಳೆದ 5 ವರ್ಷದ್ದಲ್ಲ ಇದು. ನಾನು ಚಿಕ್ಕ ವಯಸ್ಸಲ್ಲಿ ನೋಡಿರೋದೇನೋ ಫೋಟೋಗಳೆಲ್ಲ ನೋಡಿದೀರಾ? ಇಲ್ಲ, ನನ್ನ ಮೊದಲೆಲ್ಲ ಇವಾಗ 9th ಸ್ಟ್ಯಾಂಡರ್ಡ್ ವರೆಗೂ ನನ್ಗೆ ಇದಕ್ಕಿಂತ ಸಣ್ಣದಾಗೆ ಇದ್ದಿದ್ದು, ಬಾಯ್ ಕಟ್ಟೆ ಇದ್ದಿದ್ದು. ನನ್ಗೆ ಯಾವಾಗ್ಲೂ ಎಲ್ಲರೂ ಇಂದಿರಾ ಗಾಂಧಿ ಅಂತಾನೆ ಕರೆಯೋರು, ಮರಿ ಇಂದಿರಾ ಗಾಂಧಿ ಅಂತ ಕರೆಯೋರು. ನನ್ಗೆ ಐ ಆಲ್ವೇಸ್ ಹ್ಯಾಡ್ ದಿಸ್ ಹೇರ್ ಕಟ್. ಓಕೆ. ಮಧ್ಯದಲ್ಲಿ ನಾವು ಲಾಂಗ್ ಹೇರ್ಸ್ ನೀವು ಮಧ್ಯದಲ್ಲಿ 9th ಸ್ಟ್ಯಾಂಡರ್ಡ್ ಆದ್ಮೇಲಿಂದ ನನ್ಗೆ ಲಾಂಗ್ ಹೇರ್ಸ್ ಇದ್ದಿದ್ದು. ಆಮೇಲೆ ಒಂದ್ಸಲಿ ಈ ಶೂಟಿಂಗ್ಗಳಿಗೆಲ್ಲ ಹೋಗುವಾಗ ನಂಗೆ ಪದೇ ಪದೇ ಅಯನ್ ಮಾಡೋರು ಕೂದಲು. ಸ್ಟ್ರೈಟ್ನಿಂಗ್ ಮಾಡಿ 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 ಕೂದಲು ತುಂಬಾ ಹಾಳಾಗ್ತಿತ್ತು. ನನ್ಗೆ ಹೇರ್ ಸ್ಟೈಲ್ ಮಾಡೋದು ಪದೇ ಪದೇ ನನ್ಗೆ ಎಷ್ಟು ಒಂದು ಹಂತದಲ್ಲಿ ಎಷ್ಟು ಸಿಟ್ಟು ಬಂದ್ಬಿಡ್ತು ಅಂದ್ರೆ, ಏನು ಇಷ್ಟು ಚೆನ್ನಾಗಿ ಒಳ್ಳೆ ಕರ್ಲಿ ಹೇರ್ ಇದೆ ಆದ್ರೂ ಇವ್ರು ಏನೋ ಹೇರ್ ಸ್ಟೈಲ್ ಮಾಡ್ತೀನಿ ಅಂತಾರಲ್ಲ. ಈ ಕರ್ಲಿ ಹೇರ್ ಇರೋದು ಇವಾಗೆಲ್ಲ ಟ್ರೆಂಡ್, ಕರ್ಲಿ ಹೇರ್. ಅದನ್ನ ಹೋಗಿ ಸ್ಟ್ರೇಟ್ ಮಾಡ್ತಾರೆ. ನನ್ ಕೂದ್ಲಿಗೆ ಗಬ್ಬೆಬ್ಬಿಸ್ತಾರೆ ಇವ್ರುಗಳು. ಮಾಡಿಸ್ತೀನಿ, ಇವ್ರಿಗೆ ಉದ್ದ ಕೂದ್ಲಿದ್ರೆ ತಾನೇ ಹೇರ್ ಸ್ಟೈಲ್ ಮಾಡಕ್ ಆಗೋದು. ಮಾಡಿಸ್ತೀನಿ, ಕೂದ್ಲೇ ಇರ್ಬಾರ್ದು ಅಂದ್ಬಿಟ್ಟು ಹೋಗಿ 2 ಸೀಸನ್ ಆಯ್ತು ಶೂಟಿಂಗು. 3ನೇ ಸೀಸನ್ಗೆ ಹೋಗಿ ಬಾಯ್ ಕಟ್ ಮಾಡಿಸ್ಕೊಂಡ್ ಬಂದ್ಬಿಟ್ಟೆ. ಅವ್ರು ಮೇಡಮ್ ಏನ್ ಮೇಡಮ್ ಇದು ಇವಾಗ ಮಾಡಿ ಹೇರ್ ಸ್ಟೈಲು ಅಂತ ನಾನು. ಮೇಡಮ್, ಇವಾಗ ನೀವು ಸಿಂಗಿಂಗ್ ರಿಯಾಲಿಟಿ ಶೋ ಜಡ್ಜ್ ಕೂಡ ಆಗಿದ್ದೀರಾ. ಒಬ್ಬ ಜಡ್ಜ್ ಆಗಿ ಏನ್ ನೋಡ್ತೀರಾ ಕಂಟೆಸ್ಟೆಂಟ್ ಅಲ್ಲಿ? ಯೂಶಲಿ ನಾವೊಂದು ಸಾಮಾನ್ಯ ಜನ, ನಮ್ಗೆ ಮ್ಯೂಸಿಕ್ ಬಗ್ಗೆ ಅಷ್ಟೊಂದು ಸೆನ್ಸ್ ಇರೋದಿಲ್ಲ. ನಾವು ಯಾರೇ ಚೆನ್ನಾಗಿ ಹಾಡಿದ್ರು, ಚೆನ್ನಾಗಿ ಹಾಡಿದ್ರಲ್ಲ ಜಡ್ಜ್ ಯಾಕೆ ಹೀಗಂದ್ರು, ಚೆನ್ನಾಗಿ ಹಾಡಿಲ್ಲ ಅಂದ್ರೂ ಕೆಲವೊಂದು ಟೆಕ್ನಿಕ್ಯಾಲಿಟೀಸ್ ನೋಡಿ ಹೇಳ್ತೀರಾ. ಎಕ್ಸಾಕ್ಟ್ಲಿ ಒಂದು ಕಂಟೆಸ್ಟೆಂಟ್ ಅಲ್ಲಿ ಯಾವೆಲ್ಲ ಕ್ವಾಲಿಟೀಸ್ ನೋಡ್ತೀರಾ ನೀವು? ಈಗ ಫಸ್ಟ್ ಆಫ್ ಆಲ್ ಆ ಜಡ್ಜ್ ಸೀಟಲ್ಲಿ ಕೂತ್ಕೊಳ್ಳೋದೇ ಒಂದು ದೊಡ್ಡ ಜವಾಬ್ದಾರಿ. ಹೌದು. ಯಾಕಂದ್ರೆ ನಾನು ಪರ್ಫೆಕ್ಟ್ ಅಲ್ಲ, ನಾನು ತಪ್ಪು ಹಾಡ್ಬೋದು, ತಪ್ಪು ಹಾಡ್ತೀನಿ ಎಷ್ಟೋ ಕಡೆ. ಸೊ ಫಸ್ಟ್ ಆಫ್ ಆಲ್ ಅಲ್ಲಿ ನಾನು ಯಾರನ್ನೋ ಹ್ಯುಮಿಲಿಯೇಟ್ ಮಾಡೋಕ್ಕಾಗ್ಲಿ ಅಥವಾ ಯಾರನ್ನೋ ಖಂಡಿಸೋದಕ್ಕಾಗ್ಲಿ ಕೂತಿಲ್ಲ ಅನ್ನೋದು ನಾನು ತಿಳ್ಕೊಬೇಕಾಗುತ್ತೆ. ಐ ಆಮ್ ನಾಟ್ ಸುಪ್ರೀಮ್. ಆ ಸೀಟಲ್ಲಿ ಕೂತ್ಕೊಂಡ ತಕ್ಷಣ ಐ ಆಮ್ ನಾಟ್ ದಿ ಅಲ್ಟಿಮೇಟ್ ಅನ್ನೋದು ಗೊತ್ತಿರಬೇಕು. ಆಮೇಲೆ ಇಷ್ಟು ವರ್ಷದ ನನ್ನ ಎಕ್ಸ್ಪೀರಿಯನ್ಸಲ್ಲಿ ನನ್ನಿಂದ ಅವ್ರಿಗೆ ಏನಾದರೂ ಉಪಯೋಗ ಆಗೋವಂಥದ್ದು ತಿದ್ದಿ ಅವ್ರಿಗೆ ಏನಾದರೂ ನನ್ನಿಂದ ಕೊಡೋ ಅಂಥದ್ದು ಏನಾದರೂ ಇದ್ದರೆ ಕೊಡ್ತೀನಿ ನಾನು. ಅದರಿಂದ ಅವರ ಏಳಿಗೆಗೆ ಸಹಕಾರಿಯಾಗುವಂಥದ್ದು ಏನಾದ್ರು ಇದ್ದರೆ ಕೊಡೋ ಪ್ರಯತ್ನ ಮಾಡ್ತೀನಿ ಆ ಜಡ್ಜ್ ಸೀಟಲ್ಲಿ ಕೂತ್ಕೊಂಡು ನಾನು. ಆಮೇಲೆ ಏನೇ ಹೇಳೋದಿದ್ರು ಅದನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಕನ್ವೆ ಮಾಡಬೇಕು. ಈಗ ಒಂದೇ ಮಾತನ್ನ 2 ರೀತಿ ಹೇಳ್ಬೋದು. ಜೋರಾಗಿ ಬೈದೂ ಹೇಳ್ಬೋದು, ಪ್ರೀತಿಯಿಂದನೂ ಅರ್ಥ ಮಾಡಿಸ್ಬೋದು. ಪ್ರೀತಿಯಿಂದ ಅರ್ಥ ಮಾಡಿಸಿದಾಗ ಅವರು ಅದನ್ನು ಒಳ್ಳೆ ರೀತಿಲಿ ತಗೊಂಡು ಅದನ್ನು ಅಳವಡಿಸ್ಕೊಳ್ತಾರೆ. ನೀವು ಅದನ್ನೇ ಜೋರು ಮಾಡಿ ಹೇಳಿದ್ರಿ ಅಂದರೆ ಅಲ್ಲಿಗೆ ಅವ್ರದ್ದು ವಿಲ್ ಪವರ್ ಕುಗ್ಗಿ ಹೋಗ್ಬಿಡುತ್ತೆ. ಅವರು ದೇ ಮೇ ಗಿವ್ ಅಪ್. ಎಷ್ಟೋ ಜನ ಬೇಡ ನನಗೆ ಇದು ಹಾಡೋದಿದೆ ಬೇಡಪ್ಪ ಅನ್ನೋ ಥರ ಆಗಿರುವಂಥದ್ದು ನೋಡಿದ್ದೀನಿ ನಾನು. ಈಗ ನೀವು ಸಿಂಗರ್ ಹೌದು, ಮ್ಯೂಸಿಕ್ ಕಂಪೋಸರ್ ಕೂಡ ಹೌದು. ಸೊ ಮ್ಯೂಸಿಕ್ ಕಂಪೋಸರ್ ಆದಾಗ ಯಾವ ರೀತಿ ಚಾಲೆಂಜಸ್ಗಳು ಇರುತ್ತೆ ನಿಮಗೆ? ಅದು ಅಡ್ವಾಂಟೇಜಸ್ ಅಥವಾ ಲಿಮಿಟೇಷನ್? ಯಾಕಂದರೆ ಮ್ಯೂಸಿಕ್ ಕಂಪೋಸರ್ ಆದಾಗ ಸಿಂಗಿಂಗ್ ಮೇಲೆ ಮಾತ್ರ ಅಲ್ಲ, ರಾಗ, ತಾಳ, ಶ್ರುತಿ ಇವೆಲ್ಲದನ್ನೂ ಕೂಡ ನೀವು ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಹೇಗೆ ಮ್ಯೂಸಿಕ್ ಕಂಪೋಸಿಂಗ್ ಬಗ್ಗೆ? ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಫೀಲ್ಡ್ ಅದು. ಆ ಒಂದು ಎಕ್ಸ್ಪೀರಿಯನ್ಸ್ ಇದೆಯಲ್ಲ ಕಂಪೋಸ್ ಮಾಡೋವಂಥದ್ದು. ಯಾಕಂದರೆ ಇಟ್ಸ್ ಈಕ್ವಲಿ ಚಾಲೆಂಜಿಂಗ್. ಈಗ ನಾವು ಹಾಡುವಾಗ ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತೀವಿ. ಶ್ರುತಿ, ತಾಳ, ಭಾವ, ಲಿರಿಕ್ಸು ಎಲ್ಲಾದ್ರ ಕಡೆ ಗಮನ ಕೊಟ್ಕೊಂಡು ನಾವು ಹಾಡ್ತಾ ಇರ್ತೀವಿ. ಸೊ ಅದು ಒಂದು ರೀತಿಯಲ್ಲಿ ಚಾಲೆಂಜಿಂಗ್. ಆದರೆ ಇದು ಇನ್ನೊಂದು ರೀತಿ. ಇದರಲ್ಲಿ ಅತಿ ದೊಡ್ಡ ಜವಾಬ್ದಾರಿ ನಮ್ದೇನು ಅಂದರೆ ಆ ಕವಿ ಏನು ಬರೆದಿರ್ತಾರಲ್ಲ, ಅವರು ಯಾವ ಭಾವನೆ ಯಾವ ಉದ್ದೇಶ ಇಟ್ಕೊಂಡು ಬರೆದಿರ್ತಾರೆ ಅದಕ್ಕೆ ನಾವು ಭಂಗ ತರಬಾರ್ದು. ಆ ರೀತಿಯಲ್ಲಿ ಕಂಪೋಸ್ ಮಾಡಬೇಕು, ಇಲ್ಲಾಂದ್ರೆ ಮಾಡೋಕ್ಕೆ ಹೋಗಬಾರ್ದು. ಆಮೇಲೆ ಯಾವ ಸಾಹಿತ್ಯ, ಫಸ್ಟ್ ಅದಕ್ಕೆ ಸಾಹಿತ್ಯದ ಅರಿವಿರ್ಬೇಕು ನಿಮಗೆ. ಸುಮ್ಮನೆ ಕಂಪೋಸ್ ಮಾಡೋದು ಆಗೋದಿಲ್ಲ ಅದು. ಸೊ ನಿಮಗೆ
ನಾನು ಜೀವನ ಇಡೀ ಕನ್ನಡ ಲಿಟ್ರೇಚರ್ ಓದ್ಕೊಂಬಂದಿದ್ದು ನಂಗೆ ಹೆಲ್ಪ್ ಆಗುತ್ತೆ, ಹಾಡೋದಕ್ಕೆ ಕಂಪೋಸ್ ಮಾಡೋದಕ್ಕೆ ಎರಡಕ್ಕೂ. ಸೊ ನೀವು ಫಸ್ಟ್ ಸಾಹಿತ್ಯ ಓದ್ಕೋಬೇಕು, ಅದು ಒಂದು ತಾಳದಲ್ಲಿ ಇರುತ್ತೆ, ಅದನ್ನು ಗ್ರಹಿಸೋ ಶಕ್ತಿ ಇರಬೇಕು ನಿಮಗೆ. ಆಮೇಲೆ ಆ ಸಾಹಿತ್ಯ ಓದಿದಾಗ ಅದ್ರ ಭಾವ ನಿಮ್ಗೆ ಅರ್ಥ ಆಗಬೇಕು. ಆ ಭಾವ, ಪ್ರತಿಯೊಂದು ಭಾವಕ್ಕೂ ಒಂದು ರಾಗ ಇರುತ್ತೆ. ಸ್ಯಾಡ್ಗೊಂದು, ಹ್ಯಾಪಿಗೊಂದು, ಇನ್ನೊಂದು ಶೃಂಗಾರಕ್ಕೊಂದು, ಮತ್ತೊಂದಕ್ಕೊಂದು. ಸೊ ಎಲ್ಲದಕ್ಕೂ ಒಂದೊಂದು ರಾಗಗಳಿರ್ತವೆ. ಆ ರಾಗ ಚೂಸ್ ಮಾಡಕ್ಕೆ ನಿಮ್ಗೆ ಶಾಸ್ತ್ರೀಯ ಸಂಗೀತ ಗೊತ್ತಿರಲೇಬೇಕು, ಆಯ್ತಾ? ಸೊ ಫೌಂಡೇಶನ್ನು. ಸೊ ಇಂಥ ಸಾಹಿತ್ಯಕ್ಕಿಂತ ರಾಗ ಅಂತ ಇದು ಮಾಡಿ ಎಲ್ಲೆಲ್ಲಿ ಡಿವೈಡ್ ಮಾಡಬೇಕು, ಎಲ್ಲೆಲ್ಲಿ ಪಾಸ್ ಕೊಡಬೇಕು, ಎಲ್ಲಿ ಯಾವ ಎಲಿಮೆಂಟ್ಸ್ ಹಾಕಬೇಕು, ಅದನ್ನು ಹಾಕಿದಾಗ ಅದು ಕವಿಗಳಿಗೂ ಬರೆದವ್ರಿಗೂ ತೃಪ್ತಿ ಕೊಡುತ್ತೆ. ಅವರು ತೃಪ್ತಿ ಪಟ್ಟರೆ ಅದು ಸಕ್ಸಸ್ ಅಂತ ಲೆಕ್ಕ. ಸೊ ನಂಗೆ ಕಂಪೋಸಿಂಗ್ ನಂಗೆ ತುಂಬ ಸಂತೋಷ ಕೊಟ್ಟಂಥ ಕೆಲಸ. ಹಾಡ್ದಷ್ಟೇ ಕಂಪೋಸ್ ಮಾಡೋದು ನಂಗೆ ತುಂಬ ಸಂತೋಷ ಕೊಟ್ಟಂಥದ್ದು. HSV ಅವ್ರದ್ದು ಒಂದು ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ ಅಂತ. ಇದರಲ್ಲಿ ಅದು ಶಾಸ್ತ್ರೀಯ ಕಲ್ತವ್ರಿಗೆ ಗೊತ್ತಾಗತ್ತೆ. ತೊರೆದು ಸಾವಿರ ಅಂದಾಗ ಆ ಸಾವಿರ ಅನ್ನೋಲ್ಲಿ ಸಾ ಇದೆಯಲ್ಲ, ಸಂಗೀತದಲ್ಲೂ ಸಾ ಅನ್ನೋ ಸ್ವರನೇ ಹಾಕಿದ್ದೀನಲ್ಲಿ. ಸೊ ಸ್ವರಾಕ್ಷರ ಅಂತ ಹೇಳ್ಬೋದು ಅದಕ್ಕೆ. ಅದು ಆಮೇಲೆ ಮಳೆ ಸುರಿಸಿ ಹಗುರಾದ, ಅಲ್ಲಿ ಆ ಹಗುರ ಆಗುವಂಥ ಭಾವ ಬರಬೇಕು. ಸೊ ಇದೆಲ್ಲ ತುಂಬ ತೃಪ್ತಿ ಕೊಡೋ ಅಂಥದ್ದು. ಈಗ ನಾವು ಹಿಂಗೆ ಕಂಪೋಸ್ ಮಾಡಿದಾಗ ಅದನ್ನ ಕೇಳಿ, ಓ ಈ ಎಲಿಮೆಂಟ್ಸ್ ಇಲ್ಲಿ ಆ್ಯಡ್ ಮಾಡಿದ್ದೀನಿ, ನೈಸ್ ಅಂತ ನಮಗೆ ಅನಿಸುತ್ತೆ. ಈ ಹಾಡನ್ನು ಅವ್ರಿಗೆ ಕಂಪೋಸ್ ಮಾಡಿ ಅಲ್ಲಿ ಅವ್ರ ಎದುರಿಗೆ ಕೂತ್ಕೊಂಡು ಹಾಡಿದಾಗ ಅವರು ಕಣ್ಣಲ್ಲಿ ನೀರಿತ್ತು. ತುಂಬ ಚೆನ್ನಾಗಿ ಕಂಪೋಸ್ ಮಾಡಿದಿ ಮಗಳೇ ಅಂತಂದ್ರು. ಅವಾಗ ನನಗೆ ತೃಪ್ತಿ ಆಯ್ತು, ಪರವಾಗಿಲ್ಲ ನಾನು ಕಂಪೋಸ್ ಮಾಡಬಹುದು ಅಂತ. ಸೊ ಅದು ನಿಮ್ಗೆ ಸಿಂಗಿಂಗ್ ಜೊತೆಗೆ ಮ್ಯೂಸಿಕ್ ಕಂಪೋಸ್ ಕೂಡ ಇವಾಗ್ಲೂ ಹೌದು ಮಾಡ್ತೇನೆ. ಈಗ ಒಂದ್ ಕಡೆ ಸಿಂಗಿಂಗ್ ನಿಮ್ಮ ಫಸ್ಟ್ ಪ್ರಿಯಾರಿಟಿ, ಅದ್ರ ಜೊತೆಗೆ ನೀವು ಶೋ ಕೂಡ ಹೋಸ್ಟ್ ಮಾಡಿದ್ದೀರಿ, ಈಗ ಸೀರಿಯಲ್ ಅಲ್ಲೂ ಕೂಡ ಆಕ್ಟ್ ಮಾಡ್ತಾ ಇದ್ದೀರಾ. ಅದ್ರ ಅನುಭವ ಹೇಗೆ? ಮೊದಲ ಟೈಮ್ ಕ್ಯಾಮ್ರಾ ಫೇಸ್ ಮಾಡಿದಾಗಿರ್ಬೋದು, ಈಗ ಸೀರಿಯಲ್ ನಟಿಸ್ತಾ ಇರೋ ಅನುಭವದ ಬಗ್ಗೆ ಹೇಳ್ತಿದ್ರೆ. ಆಸ್ ಅ ಸಿಂಗರ್, ಆಸ್ ಅ ಆಂಕರ್, ಜಡ್ಜ್ ಆಗಿ ನಾನು ಯಾವಾಗಲೂ ಕ್ಯಾಮ್ರಾ ಫ್ರೆಂಡ್ಲಿನೇ ಇದ್ದೆ ನಾನು. ಆಮೇಲೆ ನಾನು ತುಂಬ ಚಿಕ್ಕ ವಯಸ್ಸಲ್ಲಿ, ಐ ಥಿಂಕ್ 7th or 8th ಸ್ಟ್ಯಾಂಡರ್ಡಲ್ಲಿರುವಾಗ ಕಿರಣ ಅಂತ ಒಂದು ಸೈಂಟಿಫಿಕ್ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ಮಕ್ಕಳಿಗೆ ಮಾಡಿ ತೋರಿಸೋಂಥದ್ದು ಎಕ್ಸ್ಪೆರಿಮೆಂಟ್ಗಳು, ಅದರಿಂದ ಮಕ್ಕಳು ಆಟ ಆಡ್ತಾನೆ ಪಾಠ ಕಲಿಯುವಂಥದ್ದು. ಆ ಒಂದು ಕಿರಣ ಅನ್ನೋ ಸೀರಿಯಲಲ್ಲಿ ಆ್ಯಕ್ಟ್ ಮಾಡಿದ್ದೆ ನಾನು. ಇವಾಗ ಸ್ವಲ್ಪ ಸ್ಲೈಟ್ಲಿ ನೆಗೆಟಿವ್ ಶೇಡ್ ಇದೆ ಅಂತ 100 ಜನ್ಮಕ್ಕೂ ಕಲರ್ಸಲ್ಲಿ ಬರುವಂಥ ಸೀರಿಯಲ್ಗೆ ಅಪ್ರೋಚ್ ಮಾಡಿದಾಗ ನೆಗೆಟಿವ್ ಮಾಡೋದು ತುಂಬ ಕಷ್ಟ, ಹಾಸ್ಯ ಮತ್ತು ನೆಗೆಟಿವ್ ಎರಡೂ. ಸೊ ಚಾಲೆಂಜಿಂಗ್ ಆಗಿರುತ್ತೆ, ಯಾಕೆ ಮಾಡಬಾರ್ದು, ಇಲ್ಲದೆ ಇರೋದನ್ನ ಟ್ರೈ ಮಾಡೋದು ಇನ್ನೂ ಕಷ್ಟ ಇರುತ್ತೆ. ಸೊ ನನ್ಗೆ ಯಾವತ್ತೂ ನೆಗೆಟಿವ್ ಥಾಟ್ಸ್ ನಾನು ಇಟ್ಕೊಂಡು ಬೆಳೆದವಳಲ್ಲ, ಅದು ಹೇಗಿರ್ಬೋದು ಅಂತ ಟ್ರೈ ಮಾಡೋಣ ಅಂತ ಅದನ್ನ ಒಪ್ಕೊಂಡು ಮಾಡ್ತಾ ಇದ್ದೀನಿ. ಒಂಥರ ಮಜಾ ಇದೆ ಅಲ್ವಾ, ಅದು ಮಜಾ ಕೊಡುತ್ತೆ. ಹೌದು. ಸೊ ನಾವೀಗ ನಮ್ಮ ಪ್ರೋಗ್ರಾಮ್ ಎಂಡ್ ಸೆಕ್ಷನಿಗೆ ಬಂದಿದ್ದೀವಿ. ಮೇಡಮ್, ನಿಮ್ಮ ಜೀವನನ ಪುಟ್ಟಗಳನ್ನ ತೆರವು ನೋಡಿದಾಗ ಏನು ಅನ್ಸುತ್ತೆ? ಹೌ ಹ್ಯಾಪಿ ಯು ಆರ್? ಒಂದು ಲೈನಲ್ಲಿ ಹೇಳಬೇಕು ನಿಮ್ಮ ಜೀವನದ ಬಗ್ಗೆ ಅಂತ ಹೇಳಿದ್ರೆ, ಓವರ್ ಆಲ್ ನಿಮ್ಮ ಜರ್ನಿ ಬಗ್ಗೆ ಹೇಳಬೇಕಂತ ಅಂದರೆ ಆತ್ಮತೃಪ್ತಿ 200%. ಒಂದು ಲೈನಲ್ಲಿ ಹೇಳಬೇಕು ಅಂದರೆ ಅಷ್ಟೇನೆ. ನನಗೆ ನಾನು ಬಿಗಿನಿಂಗಲ್ಲೇ ಹೇಳಿದೆ, ಎಲ್ಲ ಒಂದು ಭಾಗಗಳಲ್ಲೂ ದೇವರು ನನಗೆ ಸಮಾನವಾಗಿ ಹಂಚಿ ಕೊಟ್ಟಿದ್ದಾನೆ. ತಂದೆ ತಾಯಿ, ಅತ್ತೆ ಮಾವ, ಗಂಡ, ಮಕ್ಕಳು, ಸಂಗೀತ, ಇನ್ನೊಂದು ನಟನೆ ಕ್ಷೇತ್ರ ಇರ್ಬೋದು, ಎಲ್ಲದರಲ್ಲೂ ನನಗೆ ಹೆಚ್ಚೆ ಕೊಟ್ಟಿದ್ದಾನೆ ದೇವರು ಅಂತ ಅನ್ಸುತ್ತೆ. ಯಾವಾಗಲೂ ಹಾಗೆ ಇರಲಿ, ಸಂತೋಷದ ಪಾಲು ನಿಮ್ಮ ಜೀವನ ಜಾಸ್ತಿ ಇರಲಿ. ಥ್ಯಾಂಕ್ ಯು. ಸೊ ಕೊನೆಯದಾಗಿ ಮ್ಯೂಸಿಕಲ್ ಜರ್ನಿಯೊಂದಿಗೆ ಸ್ಟಾರ್ಟ್ ಮಾಡಿದ್ವಿ, ಹಾಡು ಕೇಳ್ತಾನೆ ಕೊನೆಯದಾಗಿ ಒಂದು ನಿಮ್ಮ ಮ್ಯೂಸಿಕ್ ಕಂಪೋಸಿಷನ್ನಲ್ಲೇ ಸೂಫಿದು ಕೂಡ ನೀವು ಕಂಪೋಸ್ ಮಾಡಿದ್ರಿ, ಅದನ್ನು ಕೇಳೋ ಆಸೆ ನನಗೆ. ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹುದು ಕಾಯ ವ್ಯರ್ಥ, ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿಹುದು ಕಾಯ ವ್ಯರ್ಥ, ಬದುಕೇನ ಮಾಡಿದಿ ಇಲ್ಲೇ, ಸುಳ್ಳೆ ಮುದಿಕಾಗಿ ಮೆರೆದಲ್ಲೋ ಛೀ ಹುಚ್ಚ ಮರುಳೆ. ಬದುಕೇನ ಮಾಡಿದಿ ಇಲ್ಲೇ, ಸುಳ್ಳೆ ಮುದಿಕಾಗಿ ಮೆರೆದಲ್ಲೋ ಛೀ ಹುಚ್ಚ ಮರುಳೆ. ಅದಕ್ಕೆ ಕೇಳುವ ಯಮ ಅಲ್ಲೇ, ಅದಕ್ಕೆ ಕೇಳುವ ಯಮ ಅಲ್ಲೇ,
ಸತ್ಯನೆದರಿಟ್ಟು ನೋಡಿಕೊ ಎಣಿಕೆಯ ಇಲ್ಲೇ ಹೋಗುತ್ತಿರುವುದು ಕಾಯ ವ್ಯರ್ಥ. ಇನ್ನಾರ ತಿಳಿಕಂಡ್ಯ ತಮ್ಮ ನುಡಿ ಓಂ ನಮ ಶಿವವೆಂಬ ಮಂತ್ರದ ಮರ್ಮ. ಇನ್ನಾರ ತಿಳಿಕಂಡ್ಯ ತಮ್ಮ ನುಡಿ ಓಂ ನಮ ಶಿವವೆಂಬ ಮಂತ್ರದ ಮರ್ಮ. ಪುಣ್ಯ ಪಾಪಂಗಳ ಕರ್ಮ, ಪುಣ್ಯ ಪಾಪಂಗಳ ಕರ್ಮ ಕಳೆದುಳಿದದ್ದು ಶಿಶುನಾಳಧೀಶನ ಧರ್ಮ. ಹೋಗುತ್ತಿರುವುದು ಕಾಯ ವ್ಯರ್ಥ. ಇದರ ಲಾಘವ ತಿಳಿದವ ಯೋಗಿ ಸಮರ್ಥ. ಹೋಗುತ್ತಿರುವುದು 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 ಕಾಯ ವ್ಯರ್ಥ. ನಾನು ಹೇಗೆ ಎಲ್ಲ ಎಕ್ಸ್ಪೆರಿಮೆಂಟ್ ಕಂಪೋಸಿಂಗ್ ಅಲ್ಲಿ ಮಾಡ್ತಿದ್ದೆ ಅಂತ ಹೇಳಿದ್ನಲ್ಲ, ಹಾಗೆ ಈ ಒಂದು ಪ್ರೋಸೆಸ್ಸಲ್ಲಿ ನನ್ನ ಧ್ವನಿ ಜೊತೆನೂ ನಾನು ಎಕ್ಸ್ಪೆರಿಮೆಂಟ್ ಮಾಡಿಕೊಂಡೆ. ಯಾವಾಗಲೂ ಒಂದು ಸಾಫ್ಟ್ ಶೈಲಿಯ ಸಿಂಗಿಂಗ್ ಇತ್ತು. ಈ ಕಾಂಪೋಸಿಷನ್ಸಿಂದ ನಾನು ಒಂದು ರಗೆಡ್ ರೀತಿಯ ಧ್ವನಿಯಲ್ಲಿ ಹಾಡಿ ಜನಗಳಿಗೆ ಇದು ನೀನೇನಾ ಇದು ಅಂತ ಅನ್ನೋ ಹಾಗೆ ಕೂಡ ಆಯಿತು. ಆ್ಯಂಡ್ ಈ ಹಾಡನ್ನು ಕೇಳಿ ಅನೂಪ್ ಸೀಳಿನ್ ಅವರ ಚಿತ್ರದಲ್ಲಿ ಯಾವುದದು ಒಂದು ಅವರ 2 ಚಿತ್ರಗಳಲ್ಲಿ ಹಾಳೂರಲ್ಲಿ ಉಳಿದೋರ್ಯಾರು ಆಟಗಾರ ಚಿತ್ರದಲ್ಲಿ, ಆಮೇಲೆ ಅದು ಮಡಮಕ್ಕಿಯಲ್ಲಿ ಹೇ ಭಾಯ್ ಭೂಮಿ ನೋಡು ರೌಂಡು ರೌಂಡಿದೆ, ಹೇ ಭಾಯ್ ಈ ಲೋಕ ಎಲ್ಲ ಸುತ್ತ ಸೌಂಡಿದೆ. ನಾನು ಈ ವಾಯ್ಸನ್ ಕೇಳಿ ಯಪ್ಪ ಇದು ಎಲ್ಲಿಟ್ಟಿದ್ದು ಈ ವಾಯ್ಸ್ ಅಂದ್ಬಿಟ್ಟು ನಾವು ಸಾಫ್ಟ್ ವಾಯ್ಸ್ ಕೇಳ್ಕೊಂಡು ಬಂದಿದ್ದಾಗಿತ್ತು. ಸೊ ಈ ವಾಯ್ಸ್ಗೋಸ್ಕರ ಅದು ಹಾಡು ಮಾಡಿ ನನ್ನನ್ನು ಹಾಡಿಸಿದ್ರು. ಸೊ ಹೀಗೆ ನಿರಂತರವಾಗಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪೇಷನ್ಸ್ ಆಗಿ, ಅಂದ್ರೆ ನಿಮ್ ಯಶಸ್ಸಿಗೆ ಇದೊಂದು ಕಾರಣ, ತಾಳ್ಮೆ. ಅಷ್ಟೊತ್ತನ ನಮ್ಗೆ ಏನೋ ಕೆಲವೊಂದು ಕ್ವಶನ್ಸ್ ತಪ್ಪಿದ್ರು, ಐ ಆಮ್ ಸಾರಿ, ಬಟ್ ಎಲ್ಲಾ ಕ್ವಶನ್ಸು ಅಷ್ಟೊಂದು ಪೇಷನ್ಸ್ಫುಲಿ ಆನ್ಸರ್ ಮಾಡ್ತಾ ಹೋದ್ರಿ. ಒಂದು ಯಶಸ್ಸು ಸಿಗೋದು ಅದು ದೊಡ್ಡ ವಿಚಾರ. ಆ ಯಶಸ್ಸನ್ನ ನೀವು ಸಸ್ಟೈನ್ ಕಾಪಾಡ್ಕೊಂಡು ಹೋಗೋದಿದೆಯಲ್ಲ, ಅದು ನಾವು ನಿಮ್ಮಿಂದ ಕಲ್ತ್ಕೋತೀವಿ. ಅಲ್ಲಿಂದ ಇಲ್ಲಿವರೆಗೂ ಸಂಗೀತದ ಜರ್ನಿ ಆಗಿರ್ಬೋದು, ವೈಯಕ್ತಿಕವಾಗಿರ್ಬೋದು, ವಿದ್ಯಾದಾತಿ ವಿನಯಂ ಬಂದಾಗಿ ಅದೇ ವಿನಯತೆಯೊಂದಿಗೆ ಸಂಗೀತದ ಜೊತೆಗೆ ನಂಟನ್ನು ಬೆಳೆಸ್ಕೊಂಡು ಬಂದಿದ್ದೀರಾ. ವಿ ಆರ್ ರಿಯಲಿ ಹ್ಯಾಪಿ ಟು ಹ್ಯಾವ್ ಯು ಹಿಯರ್. ತುಂಬಾ ಖುಷಿ ಆಯ್ತು ನಿಮ್ ಜೊತೆಗೆ ಮಾತನಾಡಿ. ನಿಮ್ಮ ಈ ಸಂಗೀತ ಜೊತೆಗಿನ ನಂಟು, ಹಾಗೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ ಏನೇ ಇದ್ರು ಕೂಡ ಅದೆಲ್ಲದಕ್ಕೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ನಿಮ್ಮಿಂದ ಇನ್ನು ಬರುವಂತ ಯುವ ಸಂಗೀತಗಾರರಿಗೂ ಕೂಡ ನಿಮ್ಮಿಂದ ಮಾರ್ಗದರ್ಶನ ಸಿಗ್ಲಿ, ಇನ್ನು ಹೆಚ್ಚೆಚ್ಚು ಮ್ಯೂಸಿಕ್ ಕಂಪೋಸ್ ಮಾಡ್ಲಿ ಅಂತ ನಮ್ಮ ಹೊಸದಿಗಂತ ಚಾನಲ್ ಕಡೆಯಿಂದ ನಿಮ್ಗೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ಹೊತ್ತು ಅಂದ್ರೆ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ನೀವು ಒಳ್ಳೆ ಸ್ನೇಹಿತೆಯ, ಎಷ್ಟೋ ವರ್ಷದ ನಂತರ ಭೇಟಿಯಾದ ಸ್ನೇಹಿತರು ಸಿಕ್ಕಿದ್ರೆ ಹರಟೆ ಹೊಡಿತಾರಲ್ಲ, ಹಾಗೆ ನೀವು ಒಳ್ಳೊಳ್ಳೆ ಪ್ರಶ್ನೆಗಳು ಕೇಳಿದ್ರಿ. ನಾನು ನನ್ಗೆ ಅನ್ಸಿದ್ದೆಲ್ಲ ಮಾತಾಡ್ತಾ ಹೋದೆ. ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ಆ್ಯಂಡ್ ಹೊಸದಿಗಂತ ಡಿಜಿಟಲ್ಗೆ ಈ ಒಂದು ಸುಂದರವಾದ ಅವಕಾಶಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಹಾಗೆ ಹೊಸದಿಗಂತ ಡಿಜಿಟಲ್ ನೋಡ್ತಾ ಇರುವಂತಹ ಎಲ್ಲ ವೀಕ್ಷಕರಿಗೂ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಇದು ನಮ್ಮ ಕನ್ನಡದ ಹೆಮ್ಮೆಯ ಗಾಯಕಿ ಅರ್ಚನಾ ಉಡುಪ ಅವರ ಲೈಫ್ ಸ್ಟೋರಿ. ಎಷ್ಟೊಂದು ರೋಚಕವಾಗಿತ್ತಲ್ಲ. ಅವರ ಪ್ರೊಫೆಷನಲ್ ಜರ್ನಿ, ಪರ್ಸ್ನಲ್ ಜರ್ನಿ, ದಿಗ್ಗಜರ ಜೊತೆ ವೇದಿಕೆ ಹಂಚ್ಕೊಂಡಿದ್ದು. ನಿಜವಾಗ್ಲೂ ಅವರನ್ನ ನನ್ನ ಕಾರ್ಯಕ್ರಮದಲ್ಲಿ ಮಾತಾಡ್ಸಿದ್ದು ನನಗೂ ಕೂಡ ತುಂಬಾ ಖುಷಿ ಆಯಿತು. ನೀವು ಕೂಡ ಈ ಒಂದು ಕಾರ್ಯಕ್ರಮವನ್ನು ಎಂಜಾಯ್ ಮಾಡ್ತೀರಾ ಅಂತ ಭಾವಿಸ್ತಾ ಈ ಕಾರ್ಯಕ್ರಮನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.